ಎಲ್ರಿಗೂ ನಮಸ್ಕಾರ. ನಾನು ಅರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನಾ ಹಾಗೆ ಗೃಹ ಜ್ಯೋತಿ ಯೋಜನಾ ಎರಡೂ ಯೋಜನೆಗಳನ್ನು ಕೂಡ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರದಿಂದನೇ ತಿಳಿಸಿದ್ರು. ಸೊ ಇವಾಗ ಗೃಹ ಜ್ಯೋತಿ ಯೋಜನೆಯಲ್ಲಿ ಆಲ್ರೆಡಿ ಪರಿಷ್ಕರಣೆ ಪ್ರಾರಂಭ ಆಗಿದೆ, ಇನ್ನು ಗೃಹಲಕ್ಷ್ಮಿ ಯೋಜನಾ ಪ್ರಾರಂಭ ಆಗಿಲ್ಲ. ಸೊ ಇವಾಗ ಗೃಹ ಜ್ಯೋತಿ ಪ್ರಾರಂಭ ಆಗಿದೆಯಲ್ಲ, ಪರಿಷ್ಕರಣೆ ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ, ಮತ್ತೆ ಏನಾದರೂ ಹೊಸದಾಗಿ ಅಪ್ಲಿಕೇಶನ್ಗಳನ್ನ ಹಾಕಬೇಕಾ, ಅಪ್ಲಿಕೇಶನ್ ಹಾಕೋದಾದ್ರೆ ಹೇಗೆ ಮೊಬೈಲಲ್ಲಿ ಅಪ್ಲಿಕೇಶನ್ ಹಾಕ್ಬೋದಾ, ಏನೆಲ್ಲ ದಾಖಲೆಗಳನ್ನ ಕೊಡಬೇಕು ಏನು ಅಂತ ಹೇಳ್ಬಿಟ್ಟು ಆ ಗೃಹ ಜ್ಯೋತಿ ಯೋಜನೆ ಬಗ್ಗೆ ಮತ್ತೆ ಹೊಸದಾಗಿ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ತುಂಬ ಇಂಪಾರ್ಟೆಂಟ್ ಆಗಿರೋ ಮಾಹಿತಿ ಆಗಿರುತ್ತೆ. ಪ್ರತಿಯೊಬ್ಬರು ಕೂಡ ಯಾರೆಲ್ಲ ಉಚಿತವಾಗಿ ಕರೆಂಟನ್ನು ಪಡಿತಾ ಇದ್ದೀರೋ ಅವರೆಲ್ಲರೂ ಕೂಡ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಎಲ್ಲರೂ ಕೂಡ ಪ್ಲೀಸ್ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹ ಜ್ಯೋತಿ ಹಾಗೆ ಗೃಹಲಕ್ಷ್ಮಿ ಯೋಜನಾ ಎರಡೂ ಯೋಜನೆಗಳನ್ನು ಕೂಡ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಬಟ್ ಆದರೆ ಇವಾಗ ಇನ್ನು ಗೃಹಲಕ್ಷ್ಮಿ ಯೋಜನೆ ಪ್ರಾರಂಭ ಆಗಿಲ್ಲ. ಗೃಹ ಜ್ಯೋತಿ ಯೋಜನಾ ಆಲ್ರೆಡಿ 2 ದಿನದಿಂದನೇ ಪರಿಷ್ಕರಣೆ ಪ್ರಾರಂಭ ಆಗಿದೆ. ಪರಿಷ್ಕರಣೆ ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತಂದರೆ, ಮತ್ತೆ ನೀವು ಹೊಸದಾಗಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಇಷ್ಟು ದಿನ ಏನು ಎಲ್ಲರೂ ಕೂಡ ಉಚಿತವಾಗಿ ಪಡಿತಾ ಇದ್ರು, ಇನ್ನು ಮುಂದೆ ಎಲ್ರಿಗೂ ಕೂಡ ಸಿಗೋದಿಲ್ಲ ಗೃಹ ಜ್ಯೋತಿ ಯೋಜನಾ. ಇದರಲ್ಲೂ ಕೂಡ ಸಾಕಷ್ಟು ಜನ ಫಿಲ್ಟರ್ ಆಗಿ ಹೋಗ್ತಾರೆ. ಇವಾಗ ನಿಮ್ಮ ಮನೆ ಹತ್ರನೇ ಅಧಿಕಾರಿಗಳು, ಹೆಸ್ಕಾಂ ಅಧಿಕಾರಿಗಳು ನಿಮ್ಮ ಮನೆ ಹತ್ರನೇ ಬರ್ತಾ ಇದ್ದಾರೆ. ನಿಮ್ಮ ಮನೆ ಹತ್ರನೇ ಬಂದು ನೀವು ಬಾಡಿಗೆದಾರರ ಸ್ವಂತ ಮನೆನ 2 ಮೀಟ್ರ್ ಬೋರ್ಡ್ ಕೂರಿಸಿದ್ದೀರಾ ಅಥವಾ ಒಂದೇ ಕೂರಿಸಿದ್ದೀರಾ, ನೀವು ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀರಾ ಅಥವಾ ನೀವೇನಾದರೂ GST ಪೇ ಮಾಡ್ತಾ ಇದ್ದೀರಾ, ಮತ್ತು ಕಮರ್ಷಿಯಲಿಗೆ ಏನಾದರೂ ಯೂಸ್ ಮಾಡ್ತಾ ಇದ್ದೀರಾ, ಪ್ರತಿಯೊಂದನ್ನು ಕೂಡ ಚೆಕ್ ಮಾಡಿ ನೀವು ಎಲಿಜಿಬಲ್ ಇದ್ದೀರಾ ಗೃಹ ಜ್ಯೋತಿ ಯೋಜನಾ ಪಡೆಯೋದಕ್ಕೆ, ಅಂದರೆ ಉಚಿತ ಕರೆಂಟ್ ಪಡೆಯೋದಕ್ಕೆ ನೀವು ಎಲಿಜಿಬಲ್ ಇದ್ದೀರಾ. ಇಲ್ಲ ಅಂತಂದರೆ ಅದು ಕ್ಯಾನ್ಸಲ್ ಮಾಡ್ತಾರೆ, ಇದ್ದೀರಾ ಅಂತಂದರೆ ಕಂಟಿನ್ಯೂ ಮಾಡ್ತಾರೆ. ಸೊ ಇವಾಗ ಪ್ರತಿಯೊಬ್ಬರು ಮನೆ ಹತ್ರನೇ ಅಧಿಕಾರಿಗಳು ಬರ್ತಾ ಇದ್ದಾರೆ. ನೀವು ಎಲ್ಲೂ ಹೋಗೋ ಆಗಿಲ್ಲ ಅಪ್ಲಿಕೇಶನ್ ಹಾಕೋದಕ್ಕೆ, ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಕ್ಯೂ ನಿಲ್ಲಬೇಕು ಅಥವಾ ಮೊಬೈಲಲ್ಲಿ ಅಪ್ಲಿಕೇಶನ್ ಹಾಕಬೇಕು, ನಮಗೆ ಗೊತ್ತಾಗಲ್ಲ ಹೆಂಗೆ ಹಾಕಬೇಕು ಏನೋ, ಆ ರೀತಿ ಯಾವುದೇ ರೀತಿ ತಲೆನೋವಿಲ್ಲ. ನೀವೆಲ್ಲೂ ಕೂಡ ಹೋಗೋ ಆಗಿಲ್ಲ, ನಿಮ್ಮ ಮನೆ ಹತ್ರನೇ ಅಧಿಕಾರಿಗಳು ಬರ್ತಾ ಇದ್ದಾರೆ. ನಿಮ್ಮದು ಬೆಸ್ಕಾಮ್ ಆಗಿದ್ರೆ ಬೆಸ್ಕಾಮು, ಹೆಸ್ಕಾಮ್ ಆಗಿದ್ರೆ ಹೆಸ್ಕಾಮು, ಚೆಸ್ಕಾಮ್ ಆಗಿದ್ರೆ ಚೆಸ್ಕಾಮು, ನಿಮ್ಮದು ಯಾವುದು KB ಬರುತ್ತೆ ಸೊ ಅವರೇ ನಿಮ್ಮ ಮನೆ ಹತ್ರ ಅಧಿಕಾರಿಗಳು ಬಂದು ವೆರಿಫಿಕೇಷನ್ ಮಾಡ್ತಾರೆ. ನಾನು ಹೇಳಿದಾಗೆ ಸ್ವಂತ ಮನೆನ ಬಾಡಿಗೆ ಮನೆನ ಎಲ್ಲ ಕೂಡ ಚೆಕ್ ಮಾಡಿ ನಿಮಗೆ ಕೊಡಬಹುದಾ ಕೊಡಬಾರ್ದು ಅಂತ ಡಿಸೈಡ್ ಮಾಡಿ ಅವರು ಅಲ್ಲಿ ಅಪ್ಲಿಕೇಶನ್ ಫಿಲ್ ಮಾಡ್ತಾರೆ. ಆವಾಗ ಆಟೋಮೆಟಿಕ್ ಅಲ್ಲೆಲ್ಲ ಗೊತ್ತಾಗ್ಬಿಡುತ್ತೆ. ಈಗ ಮನೆ ಹತ್ರ ಬಂದಾಗ ಫಸ್ಟು ಒಂದು ಅಪ್ಲಿಕೇಶನ್ನ ತೊಗೊಂಡು ಬರ್ತಾರೆ. ಅದರಲ್ಲಿ ನೀವು ಫಸ್ಟು ಬಾಡಿಗೆದಾರರ ಸ್ವಂತ ಮನೆನ ಅಂತ ಕೇಳ್ತಾರೆ. ನೀವು ಬಾಡಿಗೆದಾರರಾಗಿದ್ದರೆ ಬಾಡಿಗೆ ಅಂದರೆ ಅಗ್ರಿಮೆಂಟ್ ಪೇಪರ್ ಏನಿರುತ್ತೆ ಅದನ್ನು ತೋರಿಸ್ಬೇಕಾಗುತ್ತೆ. ಜೊತೆಗೆ ವೋಟರ್ ID ಮತ್ತು ವೋಟರ್ ID ತುಂಬ ಕಡ್ಡಾಯವಾಗಿ ಬೇಕಾಗುತ್ತೆ. ವೋಟರ್ ID ಹಾಗೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಇಷ್ಟು ದಾಖಲೆಗಳು ಕಡ್ಡಾಯ ಅಂತೇಳಿ ತಿಳಿಸಿದ್ದಾರೆ. ಜೊತೆಗೆ ಇನ್ಕಮು ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟು ಕೂಡ ಬೇಕು ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಅದನ್ನು ಕೂಡ ಕೊಡಲೇಬೇಕು ಅಂತ ಹೇಳ್ಬಿಟ್ಟು ಇವಾಗ ಅದನ್ನು ತುಂಬ ಜನ ಅಪೋಸ್ ಮಾಡಿದರು. ಅದನ್ನು ಹೇಗೆ ಕೊಡೋಕ್ಕಾಗುತ್ತೆ, ಸೊ ಇವಾಗ ನಮ್ಮ ಹತ್ರ ಇಲ್ಲ, ಸಡನ್ನಾಗಿ ಮಾಡ್ಸೋಕ್ಕಾಗಲ್ಲ, ಮತ್ತು ತುಂಬ ಜನ ಅದು ಬೇಡ ಅಂತಲೇ ಅಪೋಸ್ ಮಾಡಿದ್ರು. ಈಗ ಸರ್ಕಾರ ಅದಕ್ಕೂ ಕೂಡ ಒಪ್ಕೊಂಡಿದೆ. ಇನ್ಕಮು ಕ್ಯಾಸ್ಟು ಅದೇನು ಕಡ್ಡಾಯವಾಗಿ ಬೇಕಾಗಿಲ್ಲ. ವೋಟರ್ ID, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಮತ್ತು ನೀವೇನಾದರೂ ರೆಂಟಿಗಿದ್ದೀರಾ ಅಂತ ರೆಂಟಲ್ ಅಗ್ರಿಮೆಂಟು ಇಷ್ಟು ದಾಖಲೆಗಳು ಕಡ್ಡಾಯವಾಗಿ ಬೇಕಾಗುತ್ತೆ. ಆ ಪ್ಯಾನ್ ಕಾರ್ಡಲ್ಲೇ ನಿಮಗೆ ಟ್ಯಾಕ್ಸ್ ಪೇ ಮಾಡ್ತಿದ್ದೀರಾ ಏನು ಕಂಪ್ಲೀಟ್ ಶೋ ಆಗುತ್ತೆ. ಜೊತೆಗೆ BPL ಕಾರ್ಡು ಕೂಡ ಕಡ್ಡಾಯವಾಗಿ ಬೇಕು ಅಂತೇಳಿ ತಿಳಿಸ್ತಾ ಇದ್ದಾರೆ. ಮತ್ತು ಬಿಲೋ ಪಾವರ್ಟಿ ಲೈನ್ ಅಂದರೆ BPL ಕಾರ್ಡ್ ಅಂದರೆ ಬಿಲೋ ಪಾವರ್ಟಿ ಲೈನ್, ನೀವು BPL ಕಾರ್ಡ್ ಹೊಂದಿದ್ದೀರಾ, ಬಿಲೋ ಪಾವರ್ಟಿ ಲೈನ್ ಒಳಗಡೆ ನೀವಿದ್ದೀರಾ ಅದನ್ನು ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಬಂದಾಗ ಅವರು ನಿಮ್ಮದು ಒಂದು ಅಪ್ಲಿಕೇಶನ್ನ ಫಿಲ್ ಮಾಡ್ಕೋತಾರೆ. ಅದರಲ್ಲಿ ಮುಖ್ಯವಾಗಿ ನೀವು ರೇಷನ್ ಕಾರ್ಡ್ ನಂಬರ್ ಹೇಳಬೇಕಾಗುತ್ತೆ, ಆಧಾರ್ ಕಾರ್ಡ್ ನಂಬರ್ ಹೇಳಬೇಕಾಗುತ್ತೆ, ಪ್ಯಾನ್ ಕಾರ್ಡ್ ನಂಬರ್ ಹೇಳಬೇಕಾಗುತ್ತೆ, ಹಾಗೆ ವೋಟರ್ IDನೂ ಕೂಡ ಹೇಳಬೇಕಾಗುತ್ತೆ. ನೀವೇನಾದರೂ ರೆಂಟಿಗೆ ಅಥವಾ ಲೀಸಿಗೆ ಇದ್ದೀರಾ ಅಂತಂದರೆ ಅದು ಅಗ್ರಿಮೆಂಟು ಕೂಡ ನೀವು ಅವರಿಗೆ ಅದನ್ನು ತೋರಿಸ್ಬೇಕಾಗಿ ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನ ಕೊಟ್ಟರೆ ಅಲ್ಲಿಗೆ ಪ್ರೋಸೆಸ್ಸು ಕಂಪ್ಲೀಟ್ ಆಗುತ್ತೆ. ಆಮೇಲೆ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಮಂತಿಂದ ನೀವು ಎಲಿಜಿಬಲ್ ಇದ್ದೀರಾ ಇಲ್ವಾ ಅಂತ ಹೇಳ್ಬಿಟ್ಟು. ಸೊ ಎಲಿಜಿಬಲ್ ಇದ್ದರೆ ನಿಮಗೆ ಉಚಿತ ಕರೆಂಟು ಮತ್ತು 0 ಬಿಲ್ ಬರ್ತಾ ಹೋಗುತ್ತೆ. ನೀವು ಎಲಿಜಿಬಲ್ ಇಲ್ಲ ಅಂತಂದರೆ ನಿಮಗೆ ಕರೆಂಟ್ ಬಿಲ್ಲು ಬರ್ತಾ ಹೋಗುತ್ತೆ. ಸೊ ಇಷ್ಟೇ ಪ್ರೋಸೆಸ್ಸು. ಇವಾಗ ಈ ಥರ ಚೇಂಜಸ್ನ ಮಾಡಿರೋದು ನಿಮ್ಗೆ ಏನು ಅನಿಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಮೊದಲು ಇದ್ದಿದೆ ಚೆನ್ನಾಗಿತ್ತಾ ಅಥವಾ ಇವಾಗ ಮಾಡಿರೋದು ಚೆನ್ನಾಗಿದೆಯಾ, ಏನು ಅನಿಸುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಯಾಕೆ ಈ ಥರ ಮಾಡಿದ್ದಾರೆ ಅಂತಂದರೆ, ಇವಾಗ ಒಂದು ಮೀಟ್ರ್ ಬೋರ್ಡಲ್ಲಿ ಒಂದೇ ಮನೆಯಲ್ಲಿ 3-4 ಮೀಟ್ರ್ ಬೋರ್ಡ್ಗಳನ್ನ ಇಟ್ಕೊಂಡಿರ್ತಾರೆ. ಜೊತೆಗೆ ಹೊರ ರಾಜ್ಯದವರೆಲ್ಲ ಬಂದು ಇವಾಗ ಇಲ್ಲಿ ಕೆಲಸಕ್ಕೋಸ್ಕರ ಅಂತೇಳಿ ಇಲ್ಲಿರ್ತಾರೆ. ಸೊ ಅವರಿಗೆಲ್ಲ ಉಚಿತವಾಗಿ ಕೊಡಬೇಕಾಗುತ್ತೆ. ಮತ್ತು GST ಪೇ ಮಾಡೋರು, ಟ್ಯಾಕ್ಸ್ ಪೇ ಮಾಡ್ತಾ ಇರುವಂಥವ್ರು, ಜೊತೆಗೆ ತುಂಬ ಜನ ಕಮರ್ಷಿಯಲ್ಗೂ ಕೂಡ ಯೂಸ್ ಮಾಡ್ಕೊತಾ ಇದ್ದಾರೆ. ಸೊ ಇದೆಲ್ಲ ಸರ್ಕಾರದ ಗಮನಕ್ಕೆ ಬಂದು ಯಾರೆಲ್ಲ ಅರ್ಹ ಫಲಾನುಭವಿಗಳಿದ್ದಾರೆ ಅವ್ರಿಗೆ ಮಾತ್ರನೇ ಈ ಗ್ಯಾರಂಟಿ ಯೋಜನೆಗಳನ್ನ ಕೊಡಬೇಕು. ಯಾರೆಲ್ಲ ಅನುಕೂಲವಾಗಿರ್ತಾರೆ ಅವರಿಗೆಲ್ಲ ಇದರ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಈಗ ಡಿಸಿಷನ್ ತೊಗೊಂಡು ಈ ಥರ ಎಲ್ಲ ಚೇಂಜಸ್ನ ಮಾಡಿರುವಂಥದ್ದು.
ಬಹುಶಃ ಸಿದ್ದರಾಮಯ್ಯ ಸರ್ ಅವರೇನೆ ಕಂಟಿನ್ಯೂ ಆಗಿದ್ರೆ ಈ ಥರ ಮೇ ಬಿ ಚೇಂಜಸ್ ಏನೂ ಆಗ್ತಾ ಇರಲಿಲ್ಲ ಅಂತ ಅನಿಸುತ್ತೆ. ಇವಾಗ ಡಿ ಕೆ ಶಿವಕುಮಾರ್ ಸರ್ ಆಗಿರೋದ್ರಿಂದ ಸ್ವಲ್ಪ ಚೇಂಜಸ್ಗಳನ್ನ ಮಾಡ್ತಾ ಇದ್ದಾರೆ ಅಷ್ಟೇ. ಅಂದರೆ ಎಲ್ಲ ಅರ್ಹ ಫಲಾನುಭವಿಗಳಿಗೆ ಸಿರಲಿ, ಚೆನ್ನಾಗಿರೋಂಥವ್ರಿಗೂ ಯಾಕೆ ಕೊಡಬೇಕು ಅಂತ ಹೇಳ್ಬಿಟ್ಟು ಸೊ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ಬಟ್ ಈ ಹಿಂದೆ ಇವ್ರು ಸಿದ್ದರಾಮಯ್ಯನವ್ರು ತಿಳಿಸಿದ್ದು ಎಲ್ಲರಿಗೂ ಉಚಿತವಾಗಿ ಸಿಗುತ್ತೆ, ಎಲ್ರಿಗೂ ಫ್ರೀ, ನನಗೂ ಫ್ರೀ ನಿನಗೂ ಫ್ರೀ ಅಂತ ಹೇಳಿದರು. ಬಟ್ ಇವಾಗ ಈ ಥರ ಚೇಂಜಸ್ ಮಾಡ್ತಾ ಇರೋದು ನಿಜವಾಗ್ಲೂ ಒಂದು ಬೇಜಾರಾಗುವಂಥ ವಿಷಯ ಅಂತಲೇ ಹೇಳ್ಬೋದು. ಬಹುಶಃ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಪ್ರತಿ ಮನೆ ಹತ್ರನೂ ಕೂಡ ಅಧಿಕಾರಿಗಳು ಬಂದು ಅಪ್ಲಿಕೇಶನ್ಗಳನ್ನ ಫಿಲ್ ಮಾಡ್ತಾರೆ. ಸೊ ನೀವು ಆ ಟೈಮಲ್ಲಿ ಮನೆ ಹತ್ರನೇ ಇರಬೇಕಾಗುತ್ತೆ. ಇನ್ ಕೇಸ್ ಇಲ್ಲ ಅಂತಂದರೆ ನೆಕ್ಸ್ಟ್ ಪ್ರೊಸೆಸ್ ಹೆಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಇನ್ನೊಂದು ದಿನ ಬರಬಹುದು, ಅಥವಾ ಅವ್ರ ನಂಬರ್ನ ನೀವು ಅಕ್ಕಪಕ್ಕದ ಮನೆಗೆ ಹೋಗಿ ಹೇಳಿಬಿಟ್ಟು ಹೋಗಿರಿ. ಈ ರೀತಿ ಏನಾದರೂ ಬಂದರೆ ಅವ್ರ ನಂಬರ್ ಇಸ್ಕೊಂಡಿರಿ, ಮತ್ತು ನಾವು ನಾಳೆ ಬರ್ತೀವಲ್ಲ ಅವ್ರನ್ನ ನಾವೇ ಕಾಂಟ್ಯಾಕ್ಟ್ ಮಾಡಿ ಇದನ್ನೆಲ್ಲ ಫಿಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸೊ ಆ ರೀತಿನೂ ಕೂಡ ತಿಳಿಸ್ಬೋದು. ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇವತ್ತಿನ ಮಾಹಿತಿ ಇದಾಗಿತ್ತು. ಯಾರೆಲ್ಲ ವೀಡಿಯೋನ ನೋಡಿದರೆ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಫಾರ್ ವಾಚಿಂಗ್.